ನಿನಗಾಗಿ ಭಾಗ 23. ತುಂಬ ಹೊತ್ತು ಅವನು ಅವಳನ್ನೇ ನೋಡುತ್ತಾ ನಿಂತ. ಅವಳು ತುಂಬ ಖುಷಿಯಾಗಿದ್ದಳು. ರೂಮಿನಿಂದ ಹೋಗಬೇಕಾದಾಗ ಅಳುತ್ತಿದ್ದಳು. ಆದರೆ ಆ ತಣ್ಣನೆಯ ನೀರು ಅವಳನ್ನು ಚಿಕ್ಕ ಮಕ್ಕಳ ರೀತಿ ಮಾಡಿದೆ. ನೀರು ನಿರಂತರವಾಗಿ ಬರುತ್ತಿದೆ. ಕಣ್ಣುಗಳನ್ನು ಮುಚ್ಚಿದ್ದಾಳೆ. ತುಟಿಗಳು ಅದರುತ್ತಿದೆ. ಮೂಗು ಮತ್ತು ಕೆನ್ನೆ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಕಡು ನೀಲಿ ಬಣ್ಣದ ನೈಟಿ ಹಾಕಿದ್ದಾಳೆ. ಅದು ಸಂಪೂರ್ಣವಾಗಿ ಅವಳ ದೇಹಕ್ಕೆ ಅಂಟಿಕೊಂಡಿದೆ. ಅವಳ ಕೂದಲು ಸಂಪೂರ್ಣವಾಗಿ ಹರಡಿದೆ. ಅವಳು ತುಂಬ ಖುಷಿಯಾಗಿ ಆ ನೀರಿನಲ್ಲಿ ಆಟ ಆಡುತ್ತಿದ್ದಾಳೆ. ಆಗ ಇವನಿಗೆ ಇವನ ಬಾಲ್ಯ ನೆನಪಾಯಿತು. ಇವನಿಗೆ ನೀರೆಂದರೆ ತುಂಬ ಇಷ್ಟ. ಆದರೆ ಅವರಮ್ಮ ನೀರಿನಲ್ಲಿ ಆಟ ಆಡಲು ಬಿಡುತ್ತಿರಲಿಲ್ಲ. ಕೋಲ್ಡ್ ಆಗುತ್ತಿದೆ, ಆನಂತರ ಸಮಯವಿಲ್ಲ ಅಂತ. ಚಿಕ್ಕಂದಿನಲ್ಲಿ ಅವಳು ತುಂಬ ಅಸಡ್ಡೆಯ ಹಾಗೆ ವಿಕ್ರಮ್ನನ್ನು ಸಾಕಿದ್ದು. ಆದರೆ ದೊಡ್ಡವನಾದ ಮೇಲೆ ಅವನ ಅವಶ್ಯಕತೆ ತುಂಬ ಇದೆ ಅಂತ ಅವನನ್ನು ಪ್ರೀತಿಯಿಂದ ಮಾತನಾಡಿಸಲು ಆರಂಭಿಸಿದಳು. ವಿಕ್ರಮ್ಗೆ ಈಗ ಅದರ ಅರಿವು ಇರಲಿಲ್ಲ. ಸದ್ಯಕ್ಕೆ ಅವನಿಗೆ ದಮಯಂತಿಯನ್ನು ಆದಷ್ಟು ಬೇಗ ತನ್ನವಳಾಗಿ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಆ ವಿಕ್ಕಿ ಬಂದು ಆರಿಸಿಕೊಂಡು ಹೋಗುತ್ತಾನೆ ಅನ್ನುವ ಭಯ ಮನಸ್ಸಿನ ತುಂಬ ಕೂತಿದೆ. ತುಂಬ ಇನ್ಸೆಕ್ಯೂರ್ ಆಗಿದ್ದಾನೆ. ಯಾವುದೇ ಕಾರಣಕ್ಕೂ ಅವಳನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಅವಳ ಬಳಿಗೆ ಹೋಗಿ ಅವಳನ್ನು ಕಚ್ಚಿ ತಿನ್ನಬೇಕು ಅನ್ನುವಷ್ಟು ಆಸೆಯಾಯಿತು. ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ. ಜಾಸ್ತಿ ಬಲವಂತ ಮಾಡಿದರೆ ಅವಳು ನನ್ನಿಂದ ಓಡಿ ಹೋಗುತ್ತಾಳೆ ಎಂದು ಸಿಗುವುದಿಲ್ಲ. ಅದನ್ನು ನೆನೆಸಿಕೊಂಡು ಅವನ ಎದೆ ನಡುಗಿತು. ಅವಳು ಯಾವಾಗಲೂ ನನ್ನವಳು ಮಾತ್ರ ಅಂತ ತನಗೆ ತಾನೇ ಪದೇ ಪದೇ ಹೇಳಿಕೊಂಡ. ಪುನಃ ಅವಳನ್ನು ನೋಡುತ್ತಲೇ ಇರುತ್ತಾನೆ. ಅವಳ ಆಟಗಳನ್ನು ಕಣ್ತುಂಬಿಕೊಂಡ. ಅವಳ ಖುಷಿ ನೋಡಿ ಇವನ ಕಣ್ಣುಗಳಲ್ಲಿ ನಗು ಬಂತು. ಅವಳು ಕಾಲು ಜಾರಿ ಬೀಳುವುದರಲ್ಲಿ ಇದ್ದಳು. ಅದನ್ನು ಗಮನಿಸಿದ ವಿಕ್ರಮ್ ಓಡಿ ಹೋಗಿ ಅವಳನ್ನು ಹಿಡಿದುಕೊಂಡ. ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ, ಕೆಳಗೆ ಬೀಳದಂತೆ. ಆ ಸಮಯದಲ್ಲಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ನಂತರ ಅವಳಿಗೆ ವಾಸ್ತವ ಅರ್ಥವಾಗಿ ಅವನು ತನ್ನನ್ನು ಬಿಡುವಂತೆ ಹಠ ಮಾಡಲು ಶುರು ಮಾಡಿದಳು. ಆದರೆ ಅವನು ಅವಳನ್ನು ಬಿಡುತ್ತಿರಲಿಲ್ಲ. ಅವನ ಕಾಲ ಮೇಲೆ ತನ್ನ ಕಾಲನ್ನು ಹಾಕಿ ಪ್ರೆಸ್ ಮಾಡಿದಳು. ಆಗ ಅವನಿಗೆ ನೋವಾಯಿತು. ತನಗೆ ತಿಳಿಯದೆ ಅವಳಿಂದ ದೂರಾದ. ತುಂಬ ನೋವಾಯಿತು. ಈ ಬಾರಿ ಅಲ್ಲೇ ಕೆಳಗೆ ಕುಳಿತ. ಕಾಲನ್ನು ನೋಡುತ್ತಾ ಲೈಟಾಗಿ ಬ್ಲಡ್ ಬರುತ್ತಿತ್ತು. ಮೊದಲು ಅವಳು ನಾಟಕ ಆಡುತ್ತಿದ್ದಾನೆ ಅಂತ ಅಂದುಕೊಂಡರೂ ಅವನು ಕಷ್ಟಪಡುತ್ತಿರುವುದನ್ನು ನೋಡಿ ಇವಳಿಗೆ ಬೇಸರವಾಯಿತು. ಅವನ ಕಾಲನ್ನು ನೋಡಲು ಹತ್ತಿರ ಬಂದಳು. ಮೊದಲ ಬಾರಿ ಅವಳು ಅವನ ಕಾಲನ್ನು ಮುಟ್ಟಿದ್ದು. ಅವಳು ಕೆಳಗೆ ಕುಳಿತುಕೊಂಡಳು. ಅವಳ ತೊಡೆಯ ಮೇಲೆ ಅವನ ಕಾಲನ್ನು ಇಟ್ಟುಕೊಂಡು ರಕ್ತ ಬರುತ್ತಿರುವುದನ್ನು ನೋಡಿ ಬೇಸರ ಮಾಡಿಕೊಂಡಳು. ಸಾರಿ, ನಾನು ಬೇಕು ಅಂತ ಮಾಡಿಲ್ಲ. ನೀವು ನನಗೆ ಎಷ್ಟು ಬೇಕಾದರೂ ನೋವು ಮಾಡಬಹುದು, ಆದರೆ ನಿಮಗೆ ನೋವು ಮಾಡುವ ಉದ್ದೇಶ ನನಗಿಲ್ಲ ಅಂತ ಹೇಳಿದಳು. ಈಗಲೂ ಕೂಡ ನೀರಿನಲ್ಲಿ ಇಬ್ಬರು ಇದ್ದರು. ಅವಳು ಆಯಿಂಟ್ಮೆಂಟ್ ಹಚ್ಚುತ್ತೇನೆ ಅಂತ ಮೇಲೆ ಹೇಳಲು ಪ್ರಯತ್ನಿಸಿದರೆ ಅವನು ಬಿಡಲಿಲ್ಲ. ನನ್ನ ಕಾಲನ್ನು ನಿನ್ನ ತೊಡೆಯ ಮೇಲೆ ಇಟ್ಟುಕೋ, ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತದೆ. ನೀನು ನನ್ನನ್ನು ಬಿಟ್ಟು ಹೋದರೆ. ಸ್ವಲ್ಪ ಹೊತ್ತು ಅವಳು ಅವನನ್ನೇ ನೋಡಿದಳು. ಏನು ಬೇಕು ನಿಮಗೆ? ಏಕೆ ಇತ್ತೀಚೆಗೆ ಇಷ್ಟೊಂದು ಇಂಟಿಮೇಟ್ ಆಗುವುದು? ಮೊದಲು ಆದರೆ ಒಡೆಯುತ್ತಿದ್ದೀರಿ, ಆದರೆ ಈಗ ಪ್ರೀತಿಸುವ ರೀತಿ ನಾಟಕ ಆಡುತ್ತಿದ್ದೀರಾ. ಏಕೆಂದರೆ ನನಗೂ ಕೂಡ ನಿಮ್ಮ ಮೇಲೆ ಭಾವನೆಗಳು ಬರಲಿ, ಆನಂತರ ನನಗೆ ಮೋಸ ಮಾಡಿ ಹೊರಟು ಹೋಗಬಹುದು. ನಾನು ಭಗ್ನ ಪ್ರೇಮಿಯ ರೀತಿ ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು ಅನ್ನುವುದು ನಿಮ್ಮ ಉದ್ದೇಶ ಅಲ್ಲವೇ? ಒಂದು ವಾರಕ್ಕೆ ಯಾರ ಮೇಲಾದರೂ ಇಷ್ಟೊಂದು ಪ್ರೀತಿ ಬರುತ್ತದೆಯೇ? ನೀವು ಏನಾದರೂ ನನ್ನನ್ನು ಪ್ರೀತಿ ಮಾಡುತ್ತಿದ್ದೀರಾ ಅಂತ ಹೇಳಿದರೆ ನಾನು ಒಪ್ಪುವುದಿಲ್ಲ ಅಂತ ಹೇಳಿದಳು. ನನ್ನ ಕಣ್ಣನ್ನು ಅವಳು ನೋಡುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ನೋಡಲು ಸಾಧ್ಯವಾಗಲಿಲ್ಲ. ತಲೆ ಬಗ್ಗಿಸಿದಳು. ಏಕೆಂದರೆ ನನ್ನ ಕಣ್ಣಿನಲ್ಲಿ ಅಷ್ಟೊಂದು ಬೆಳಕು ಇದೆ. ಅವಳನ್ನು ಅಷ್ಟೊಂದು ಪ್ರೀತಿ ಮಾಡುತ್ತೇನೆ. ಆ ಪ್ರೀತಿಯನ್ನು ಒಪ್ಪಿಕೊಳ್ಳುವ ಶಕ್ತಿ ಅವಳಿಗೆ ಇಲ್ಲ. ಒಪ್ಪಿಕೊಂಡಿದ್ದರೆ ಎಷ್ಟೋ ಚೆನ್ನಾಗಿರುತ್ತೆ. ಅವನ ಸ್ಪರ್ಶ ಅವಳ ದೇಹಕ್ಕೆ ಆಗುತ್ತಿದೆ. ಅವನಿಗೂ ಕೂಡ
ಅವಳ ಒದ್ದೆ ಬಟ್ಟೆಯಲ್ಲಿರುವ ಅವಳ ಮೈಯ ಸ್ಪರ್ಶ ತುಂಬ ಹಿತವಾಗಿದೆ. ಸ್ವಲ್ಪ ಹೊತ್ತು ಅಲ್ಲಿ ಮೌನವಾದ ವಾತಾವರಣ ಆವರಿಸಿತ್ತು. ನಂತರ ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವನು ತನ್ನ ಕಾಲನ್ನು ಮೇಲೆ ಎತ್ತುತ್ತಿಲ್ಲ. ಇನ್ನೊಂದು ಕಾಲನ್ನು ಅವಳ ತೊಡೆಯ ಮೇಲೆ ಹಾಕಿದ. ಈಗ ಅವನ 2 ಕಾಲುಗಳು ಅವಳ ತೊಡೆಯ ಮೇಲೆ ಇದೆ. ಅವನು ಹಾಗೆ ಮಲಗಿದ. ಆ ನೀರಿನ ಮಧ್ಯೆ ಅವಳು, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಅಷ್ಟು ನೀರಿದೆ. ಆ ರೀತಿ ಮಲಗಿದರೆ ಚಳಿ ಆಗುವುದಿಲ್ಲವೇ? ಆ ನಂತರ ಕೋಲ್ಡ್ ಆಗುವುದಿಲ್ಲವೇ? ಜ್ವರ ಬರುತ್ತದೆ. ಈ ರೀತಿ ಪಟಪಟನೆ ಮಾತನಾಡಿದಳು. ಆಗ ಅವನು, ನೀನು ಕೂಡ ನೆನೆದಿದ್ದೀಯಾ? ನಿನಗೆ ಚಳಿ ಆಗುವುದಿಲ್ಲವೇ? ಕೋಲ್ಡ್ ಆಗುವುದಿಲ್ಲವೇ? ನಂತರ ಜ್ವರ ಬರುವುದಿಲ್ಲವೇ ಅಂತ ಕೇಳಿದ. ನನ್ನದು ಆದರೆ ಹೀಟ್ ಬಾಡಿ, ನನಗೆ ಈ ಚಳಿ ಏನೂ ಆಗುವುದಿಲ್ಲ. ಆದರೆ ನೀವು ತುಂಬ ಕೋಲ್ಡ್, ಸ್ವಲ್ಪ ತಣ್ಣಗೆ ಇರುವುದು ಏನಾದರೂ ತಿಂದರೂ ನಿಮಗೆ ಕೋಲ್ಡ್ ಆಗುತ್ತದೆ ಅಂತ ಶಾಂತಿ ಆಂಟಿ ಹೇಳಿದರು ಅಂತ ಪಟಪಟನೆ ಹೇಳಿ ನಾಲಿಗೆಯನ್ನು ಕಚ್ಚಿಕೊಂಡಳು. ಸರಿ, ಈಗ ನೀವು ನನ್ನ ತೊಡೆಯ ಮೇಲಿಂದ ಕಾಲು ತೆಗೆಯಬೇಕಾದರೆ ನಾನು ಏನು ಮಾಡಬೇಕು ಹೇಳಿ? ಏನೂ ಇಲ್ಲ, ನನ್ನ ತುಟಿಗಳಿಗೆ ಮುತ್ತು ಕೊಡಬೇಕು. ಆಗ ನಾನು ಎದ್ದು ಹೋಗುತ್ತೇನೆ. ಅವಳಿಗೆ ಕೋಪ ಬಂತು. ಇಲ್ಲ, ರಾತ್ರಿ ಪೂರ್ತಿ ಹೀಗೆ ಕುಳಿತುಕೊಳ್ಳಿ, ನಾನು ಕುಳಿತುಕೊಳ್ಳುತ್ತೇನೆ. ಆದರೆ ಮುತ್ತು ಮಾತ್ರ ಕೊಡುವುದಿಲ್ಲ. ಈಗಲೇ ಅವಶ್ಯಕತೆಗಿಂತ ಜಾಸ್ತಿ ಮುತ್ತನ್ನು ತೆಗೆದುಕೊಂಡಿದ್ದೀರಾ. ನಾನು ತೆಗೆದುಕೊಂಡಿರುವುದು ನೀನು ಕೊಟ್ಟಿರುವುದಲ್ಲ. ಇಂದು ನೀನೇ ಪ್ರೀತಿಯಿಂದ ಕೊಟ್ಟರೆ ನನಗೆ ಖುಷಿಯಾಗುತ್ತದೆ. ನನ್ನ ಹೆಂಡತಿ ನನಗೆ ಮುತ್ತು ಕೊಟ್ಟಿದ್ದಾಳೆ ಅಂತ. ಆಗ ಅವಳು ಪುನಃ ಕೇಳುತ್ತಾಳೆ, ನಿಜವಾಗಲೂ ನೀವು ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡಿದ್ದೀರಾ ಅಥವಾ ಸುಮ್ಮನೆ ಹೇಳುತ್ತೀರಾ? ಅದನ್ನು ನಿರೂಪಿಸಲು ನನ್ನ ಎದೆಯನ್ನು ಚೂರು ಮಾಡಿ ತೋರಿಸಲೇ ನನ್ನ ಹೃದಯದಲ್ಲಿ ಏನಿದೆ ಅಂತ? ಇದೆಲ್ಲ ಕೇಳಬೇಕಾದ ಪ್ರಶ್ನೆಗಳ? ನನ್ನ ಮುಖವನ್ನು, ನನ್ನ ಕಣ್ಣುಗಳನ್ನು, ನನ್ನ ಹಂಬಲವನ್ನು ನೋಡಿದರೆ ನಿನಗೆ ಅರ್ಥವಾಗುವುದಿಲ್ಲವೇ ನಾನು ನಿನಗೆ ಎಷ್ಟು ಅಡಿಕ್ಟ್ ಆಗಿದ್ದೇನೆ ಅಂತ? ಮೊದಲು ಅಷ್ಟು ನೋವು ಮಾಡಿದಿರಿ ದೇಹಕ್ಕೆ, ಈಗ ಪುನಃ ನಂಬಿಸಿ ಮನಸ್ಸಿಗೆ ನೋವು ಮಾಡುತ್ತೀರಾ ಅಂತ ಭಯವಾಗುತ್ತದೆ. ನಿಮ್ಮನ್ನು ನಂಬಲು ಸಾಧ್ಯವಿಲ್ಲ. ನೀವೆಲ್ಲ ಶ್ರೀಮಂತರು. ನಿಮಗೆ ಹೆಣ್ಣು ಮಕ್ಕಳು ಅಂದರೆ ಕೈ ಒರೆಸುವ ಬಟ್ಟೆಗಳ ರೀತಿ. ನಾವು ಬಡವರು. ನಮಗೆ ಒಂದು ಬಾರಿ ಸೇರಿದ ಮೇಲೆ ಅವರೇ ಸರ್ವಸ್ವ. ಅವರಿಲ್ಲದೆ ಬದುಕಿಲ್ಲ. ಅಷ್ಟು ನಾವು ಅಡಿಕ್ಟ್ ಆಗುತ್ತೇವೆ. ಪ್ಲೀಸ್ ನನ್ನ ಜೊತೆ ಆಟ ಆಡಬೇಡಿ ಅಂತ ಹೇಳಿದಳು. ಈಗಾಗಲೇ ತುಂಬ ನೋವು ತಿಂದಿದ್ದೇನೆ ಅಂತ. ನೀನು ತಿಂದಿರುವ ನೋವಿಗೆ ಔಷಧಿ ಹಚ್ಚುತ್ತೇನೆ. ನಿನ್ನ ಬರೆದಾದ ಬೆಳಕಿನಲ್ಲಿ ಬೆಳದಿಂಗಳಾಗಿ ಬರುತ್ತೇನೆ. ನಿನ್ನ ಬದುಕಿನ ಹಣೆಯ ಸೌಭಾಗ್ಯ ಆಗುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸೇವಕನಾಗುವೆ. ಒಂದೇ ಒಂದು ಅವಕಾಶ ಮಾಡಿಕೊಡು. ಇಷ್ಟು ಮಾತು ಅವನು ಮಾತನಾಡಿದ್ದನ್ನು ಕೇಳಿ ಅವಳಿಗೆ ಸ್ವಲ್ಪ ಹೊತ್ತು ಏನು ಮಾತನಾಡಬೇಕು ಅಂತ ತಿಳಿಯಲಿಲ್ಲ. ಏಕೆಂದರೆ ವಿಕ್ಕಿ ಇನ್ನೂ ಮನಸ್ಸಿನಲ್ಲಿ ಇದ್ದಾನೆ. ಇವನು ನೋಡಿದರೆ ಹೆಂಡತಿ ಅಂತ ದಿನದಿಂದ ದಿನಕ್ಕೆ ನನ್ನ ಹತ್ತಿರ ಆಗಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನಾನು ಅವನನ್ನು ಮನಸ್ಸಿನಿಂದ ತೆಗೆದುಹಾಕುವ ಪ್ರಯತ್ನ ಸ್ವಲ್ಪವೂ ಮಾಡುತ್ತಿಲ್ಲ. ಇವರು ನನ್ನನ್ನು ಉಪಯೋಗಿಸಿಕೊಂಡು ಅಕ್ಕನ ಮೇಲಿನ ಕೋಪಕ್ಕೇನಾದರೂ ಅರ್ಧಕ್ಕೆ ಬಿಟ್ಟು ಬಿಟ್ಟರೆ ನನ್ನ ಬದುಕು ಏನು? ಜೀವನ ಪರ್ಯಂತ ಕಷ್ಟದಲ್ಲೇ ಕೈ ತೊಳೆಯಬೇಕು. ಇಷ್ಟು ಬೇಗ ಇವನಿಗೆ ಕರಗುವುದು ಬೇಡ. ಇವನ ಮಾತಿಗೆ ನಾನು ಮರಳಾಗುವುದಿಲ್ಲ. ಪ್ಲೀಸ್ ನನ್ನನ್ನು ಬಿಡಿ. ನನಗೆ ತುಂಬ ಚಳಿಯಾಗುತ್ತಿದೆ. ಹೊರಗೆ ಹೋಗುತ್ತೇನೆ. ನೀವು ಇಲ್ಲೇ ಮಲಗಿಕೊಳ್ಳಿ ಅಂತ ಹೇಳಿದಳು. ನಾನು ನಿನಗಾಗಿ ಬಂದಿದ್ದು ಈ ಚಳಿಯಲ್ಲಿ. ನಿನಗೆ ಚಳಿಯಾಗಿದ್ದರೆ ನಾನು ಬಿಸಿ ಮಾಡುತ್ತೇನೆ ಅಂತ ಹೇಳಿದ. ಆಗ ಅವಳು ಈ ಮಾತುಗಳನ್ನು ಅವನ ಬಾಯಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅವಳ ಮುಖ ಪೂರ್ತಿಯಾಗಿ ಕೆಂಪಾಯಿತು. ಹೆಣ್ಣು ಮಕ್ಕಳು ಅಂದರೆ ಕೇವಲ ದೈಹಿಕ ಸುಖಕ್ಕೆ ಮಾತ್ರ ಇರುವುದು ನಿಮ್ಮ ಪ್ರಕಾರ? ಯಾವಾಗಲೂ ಮುತ್ತು ತಬ್ಬಿಕೊಳ್ಳುವುದು, ನನ್ನ ಹತ್ತಿರ ಅಂಟಿಕೊಂಡು ಇರಲೇ ಪ್ರಯತ್ನಿಸುತ್ತೀರಾ ಅಂತ ತಲೆಯನ್ನು ಬಗ್ಗಿಸಿಕೊಂಡೇ ಕೇಳಿದಳು. ಆಗ ಅವನು, ಮದುವೆಯಾದ ಹೊಸದರಲ್ಲಿ ಪ್ರತಿಯೊಬ್ಬರೂ ಹಾಗೆ ಇರುತ್ತಾರೆ. ಬೇಕಾದರೆ ನಿಮ್ಮ ಚಿಕ್ಕಪ್ಪನನ್ನು ಕೇಳು, ಅವರೂ ಕೂಡ ಇದೇ ರೀತಿ ಇದ್ದರು. ಗಂಡು ಮಕ್ಕಳ ಕಷ್ಟ ನಿನಗೇನು ಗೊತ್ತು? ಗಂಡು ಮಕ್ಕಳ ಕಷ್ಟ ಅಂದರೆ ಎಲ್ಲ ಗಂಡು ಮಕ್ಕಳ ಜೊತೆ ನನಗೇನು ಕೆಲಸ? ಅಮ್ಮ, ತಾಯಿ, ಹೀಗೆ ಮಾತನಾಡಿದೆ, ಬಿಟ್ಟು ಬಿಡು ನನ್ನನ್ನು. ಈಗ
ಏನು ಮುತ್ತು ಕೊಡುತ್ತೀಯಾ ಅಥವಾ ನಾನೇ ತೆಗೆದುಕೊಳ್ಳಲ್ಲ? ಮುತ್ತನ್ನು ಕೊಡುವುದಿಲ್ಲ, ನೀವು ತೆಗೆದುಕೊಳ್ಳಲು ಕೂಡ ಬಿಡುವುದಿಲ್ಲ. ನನ್ನಿಂದ ದೂರ ಹೋದರೆ ಸಾಕು, ನನಗೆ ಸ್ವಲ್ಪ ಪ್ರೈವಸಿ ಬೇಕು ಅಂತ ಹೇಳಿದಳು. ಆಗ ಅವನು ರೂಮನ್ನು ನೋಡಿದ್ದೀಯಾ, ಹಾಸಿಗೆಯನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅದು ನಮ್ಮಿಬ್ಬರ ಪ್ರೈವಸಿಗೆ, ಕೇವಲ ನಿನ್ನ ಪ್ರೈವಸಿಗೆ ಅಲ್ಲ. ಇಬ್ಬರು ಬಹಳ ಬೇಗ ಒಂದು ಪುಟ್ಟ ವಿಕ್ರಮ್ನನ್ನು ಅಜ್ಜಿಗೆ ಕೊಡಬೇಕಂತೆ. ಅದಕ್ಕೆ ಅವರು ಪ್ರತಿ ಬಾರಿ ಗಲಾಟೆ ಮಾಡುತ್ತಾರೆ, ಬೇಗ ಮಗು ಕೊಡು, ಬೇಗ ಮಗು ಕೊಡು ಅಂತ. ನೀನು ಒಪ್ಪಿಕೊಂಡರೆ ನಾನು ಓಕೆ. ಇನ್ನು ನಾವಿಬ್ಬರೇ ಸರಿ ಹೋಗಿಲ್ಲ. ಮಗು ಹೇಗೆ ಕೊಡುವುದು? ನನಗೆ ನೀವೆಂದರೆ ಇಷ್ಟ ಇಲ್ಲ. ನಾನು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ನೀವು ನನಗೆ ಡೈವರ್ಸ್ ಕೊಟ್ಟರೆ ನಾನು ಅವನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದಳು. ಆಗ ಅವನು, ನಾನು ನಿನಗೆ ತಾಳಿ ಕಟ್ಟಿ ಆಯಿತು. ನೀನು ನನ್ನನ್ನು ಬಿಟ್ಟು ಹೋಗುತ್ತೇನೆ ಅಂದರೂ ನಾನು ನಿನ್ನನ್ನು ಕಳಿಸುವುದಿಲ್ಲ. ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ. ನೀನು ನನಗೆ ಡೈವರ್ಸ್ ಕೊಟ್ಟು ಯಾರನ್ನಾದರೂ ಮದುವೆ ಆದರೆ ಅವನು ಜೀವಂತವಾಗಿ ಮಾತ್ರ ಉಳಿಯುವುದಿಲ್ಲ. ಅನ್ಯಾಯವಾಗಿ ಅವನ ಬದುಕು ಹಾಳಾಗಲು ನೀನೇ ಕಾರಣವಾಗುತ್ತೀಯ. ಒಬ್ಬ ಮನುಷ್ಯನ ಜೀವನ ಹಾಳಾಗಲು ನೀನು ಕಾರಣ ಆಗಬೇಡ. ಸಡನ್ನಾಗಿ ಅವಳಿಗೆ ಭಯವಾಯಿತು. ಎಂಥ ತಪ್ಪು ಮಾಡಿದೆ ನಾನು ಅಂತ. ಸತ್ಯ, ಇವನು ತಲೆಕೆಟ್ಟವನು. ಇವನಿಗೆ ಇಷ್ಟವಿಲ್ಲವಾದರೆ ಇವನು ಏನಾದರೂ ಮಾಡುತ್ತಾನೆ. ಸ್ವಲ್ಪ ನಾನು ಮೌನವಾಗಿ ಇರಬೇಕು ಅಂತ ಸುಮ್ಮನಾದಳು. ನಂತರ ಅವನಿಗೆ ಅರ್ಥವಾಯಿತು, ಅವಳ ಮನಸ್ಸಿನಲ್ಲಿ ಏನೋ ನಡೆಯುತ್ತಿದೆ ಅಂತ. ಬೇಗ ಹೇಳು, ಒಂದು ಮುತ್ತಿಗೆ ನಾನು ನನ್ನ ಹೆಂಡತಿ ಹತ್ತಿರ ಇಷ್ಟು ಭಿಕ್ಷೆ ಬೇಡಬೇಕಾ ಅಂತ. ಇವರಿಬ್ಬರು ಈ ರೀತಿ ಇದ್ದರೆ ಅಲ್ಲಿ ಇವಳ ಚಿಕ್ಕಪ್ಪ ಚಿಕ್ಕಮ್ಮ ಜಗಳ ಮಾಡುತ್ತಿರುತ್ತಾರೆ. ಚಿಕ್ಕಪ್ಪನಿಗೆ ಅಣ್ಣನ ಮಗಳ ಜೀವನ ಚೆನ್ನಾಗಿರಲಿ, ಅವರು ಶ್ರೀಮಂತರು, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅನ್ನುವ ಇಷ್ಟ. ಆದರೆ ಚಿಕ್ಕಮ್ಮನಿಗೆ ಸ್ವಲ್ಪ ದಿನ ಆಯಿತು ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡಲು ಹೇಳಿ. ಜೀವನ ಅಂಶ ಬರುತ್ತದೆ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್, ಆದರೆ ತುಂಬ ದುಡ್ಡು ಬರುತ್ತದೆ. ಅವರು ತುಂಬ ಶ್ರೀಮಂತರು ಅಲ್ಲವೇ? ಎಲ್ಲ ದುಡ್ಡನ್ನು ನಾವೇ ಇಟ್ಟುಕೊಳ್ಳೋಣ. ಅವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಲಿ. ನೀನು ಮನುಷ್ಯಳ ರಾಕ್ಷಸಿಯ? ನಿನ್ನ ಸ್ವಂತ ಮಗಳು ಅಲ್ಲಿ ಇದ್ದಿದ್ದರೆ ಏನು ಮಾಡುತ್ತಿದ್ದೆ? ಅಲ್ಲಿ ಇದ್ದಿದ್ದರೆ ನಾನು ಹೋಗಿ ಅಲ್ಲೇ ಸೆಟಲ್ ಆಗುತ್ತಿದ್ದೆ. ನೀನು ಎಲ್ಲಾದರೂ ಹೋಗು, ನನಗೆ ಏನು? ನಾನು ನನ್ನ ಮಗಳ ಮನೆಯಲ್ಲಿ ರಾಣಿಯ ರೀತಿ ಇರುತ್ತಿದ್ದೆ. ಇವಳು ಕೂಡ ನಿನ್ನ ಮಗಳೇ, ಏಕೆ ಅವಳ ಸಂಸಾರವನ್ನು ಹೊಡೆಯಬೇಕು ಅಂತ ಪ್ರಯತ್ನಿಸುತ್ತಿದ್ದೀಯ? ಹೊಟ್ಟೆ ಹುರಿ. ನನ್ನ ಮಗಳು ಬದುಕಿ ಬಾಳಬೇಕಾಗಿದ್ದ ಮನೆಯಲ್ಲಿ ಅವಳು ಇದ್ದಾಳೆ. ಅವಳಿಗೆ ಸಿಗಬೇಕಾಗಿದ್ದ ಐಶ್ವರ್ಯ, ಆಸ್ತಿ ಎಲ್ಲವೂ ಇವಳಿಗೆ ಸಿಗುತ್ತಿದೆ. ಕಣ್ಣಿಂದ ಅದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಆಗ ಚಿಕ್ಕಪ್ಪ ಹೇಳುತ್ತಾರೆ ಜೋರಾಗಿ, ಇದರಲ್ಲಿ ನಿನ್ನ ಮಗಳು ತಪ್ಪು ಇದೆ. ಅವಳಿಗೆ ಮದುವೆ ಮಂಟಪದಿಂದ ಓಡಿ ಹೋದಳು. ದಮಯಂತಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಾವು ಬಲವಂತ ಮಾಡಿ ಮದುವೆ ಮಾಡಿದ್ದು. ಅದು ನಿನಗೆ ಗೊತ್ತಲ್ಲವೇ? ವಿಷಯ ಏನೇ ಇದ್ದರೂ ನನಗೆ ಹಾಗೆ ಆಗುವುದಿಲ್ಲ. ನನ್ನ ಮನೆಯಲ್ಲಿ ತಂಗಳು ತಿಂದುಕೊಂಡಿದ್ದ ನಾಯಿ ಅವರ ಮನೆಯಲ್ಲಿ ಸಿಂಹಾಸನದ ಮೇಲೆ ಕೂತಿದೆ. ನನ್ನ ರಕ್ತ ಕುದಿಯುತ್ತಿತ್ತು. ರಿಸೆಪ್ಷನ್ನಲ್ಲಿ ಅವರಿಬ್ಬರನ್ನು ನೋಡಿದ ಮೇಲೆ ಇನ್ನೂ ಆಗುತ್ತಿಲ್ಲ. ವಿಕ್ರಮ್ ಎಷ್ಟು ಚೆನ್ನಾಗಿದ್ದಾನೆ, ಅವಳನ್ನು ಎಷ್ಟು ಕೇರ್ ಮಾಡುತ್ತಾನೆ. ಸ್ಟೇಜ್ ಮೇಲೆ ಅವಳ ತುಟಿಗಳಿಗೆ ಮುತ್ತು ಕೊಟ್ಟ. ಅಷ್ಟೊಂದು ಪ್ರೀತಿ ಮಾಡುತ್ತಾನೆ. ಅಷ್ಟು ಶ್ರೀಮಂತ. ಅವಳಿಗೆ ಏನು ಬೇಕೋ ಅದನ್ನು ತಂದು ಇಡುತ್ತಾನೆ. ಈ ರೀತಿಯ ಬದುಕನ್ನು ನಾನು ನನ್ನ ಮಗಳಿಗೆ ಸಿಗಬೇಕು ಅಂತ ಪ್ರತಿ ಬಾರಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೆ ನನ್ನ ಮನೆಯಲ್ಲಿ ಇದ್ದ ನಾಯಿಗೆ ಸಿಕ್ಕಿದೆ. ನನಗೆ ಎಷ್ಟು ದುಃಖವಾಗುವುದಿಲ್ಲ, ನನ್ನ ಹೊಟ್ಟೆ ಎಷ್ಟು ಉರಿಯುವುದಿಲ್ಲ. ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೋ, ಅವಳ ವಿಷಯದಲ್ಲಿ ಏನಾಯಿತು ತಿಳಿದಿಲ್ಲ. ಹೀಗೆ ಹೇಳುತ್ತಾ ಅವಳು ತನಗೆ ತಾನೇ ಹೊಡೆದುಕೊಳ್ಳಲು ಶುರು ಮಾಡಿದಳು. ನನ್ನ ಮಗಳು ಅಂತ ಹೇಳಿದ ಮೇಲೆ ಅವಳ ದುಃಖ ಜಾಸ್ತಿ ಆಯಿತು. ದಮಯಂತಿಯ ಚಿಕ್ಕಮ್ಮ ಚಿಕ್ಕಂದಿನಿಂದ ತನ್ನ ಮಗಳನ್ನು ತುಂಬ ಮುದ್ದಾಗಿ ಸಾಕಿದಳು. ದಮಯಂತಿಗೆ ಏನನ್ನೂ ಕೊಡುತ್ತಿರಲಿಲ್ಲ. ಅವಳ ಭಾಗವನ್ನು ಕಿತ್ತು ತನ್ನ ಮಗಳಿಗೆ ಕೊಡುತ್ತಿದ್ದಳು. ಆದರೆ
ದೇವರು ನ್ಯಾಯ ಕೊಟ್ಟೇ ಕೊಡುತ್ತಾನೆ, ಆದರೆ ಕೆಲವೊಮ್ಮೆ ತಡವಾಗುತ್ತದೆ ಅನ್ನುವುದನ್ನು ಇವರ ಬದುಕಿನಲ್ಲಿ ನೋಡಿ ನನಗೆ ಅರ್ಥವಾಯಿತು. ಹೌದಲ್ಲವೇ? ತಾಯಿ ಇಲ್ಲದ ಮಗು ಅಂತ ತುಂಬ ತಾತ್ಸಾರದಿಂದ ಬಡತನದಲ್ಲಿ ಸಾಕಿ ತನ್ನ ಮಗು ಅನ್ನುವ ಕಾರಣಕ್ಕೆ ಆ ಮಗುವನ್ನು ಚೆನ್ನಾಗಿ ಸಾಕಿದರೆ, ಬಡತನದಲ್ಲಿ ಇದ್ದ ಮಗು ಶ್ರೀಮಂತರಾದರು ಕೇವಲ ತನ್ನ ಮಗು ಅಂತ ಪ್ರೀತಿಯಿಂದ ನೋಡಿಕೊಂಡ ಮಗು ಬೀದಿಯಲ್ಲಿ ಬಿದ್ದಿತ್ತು. ಇವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಮಗಳು ಓಡಿ ಹೋದ ದಿನದಿಂದಲೂ ಹುಡುಕುತ್ತಿದ್ದಾರೆ. ಅವರ ಗೆಳೆಯರು, ಮಾವಂದಿರು ಎಲ್ಲರೂ ಕೂಡ ಆ ಮಗುವನ್ನು ಹುಡುಕುತ್ತಿದ್ದಾರೆ. ಆದರೆ ಅವಳು ಸಿಗುತ್ತಿಲ್ಲ. ಒಮ್ಮೊಮ್ಮೆ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅನ್ನುವ ಭಯ ಬಂದು ಬಿಡುತ್ತದೆ. ಆದರೂ ಕೂಡ ಧೈರ್ಯದಿಂದ ಹುಡುಕುತ್ತಿದ್ದೇನೆ. ಎಲ್ಲೂ ಅವಳು ಸಿಗುತ್ತಿಲ್ಲ. ನಮ್ಮ ಬದುಕು ಸುಂದರವಾಗಿತ್ತು. ನನ್ನ ಮಗಳು ಮಾಡಿದ ಒಂದೇ ಒಂದು ತಪ್ಪಿನಿಂದ ಎಲ್ಲ ಹಾಳಾಗಿ ಹೋಯಿತು. ನನ್ನ ಮಗಳೇ ಅಲ್ಲವೇ ನನಗೆ ಅನ್ಯಾಯ ಮಾಡಿದ್ದು? ಯಾರ ಬಳಿ ಹೋಗಿ ನಾನು ಕೇಳಲಿ ನನ್ನ ಮಗಳಿಂದ ನನಗೆ ನ್ಯಾಯ ಕೊಡಿಸಿ ಅಂತ? ಈ ಮಾತುಗಳನ್ನು ಹೇಳುತ್ತಾ ಅವರ ಅಮ್ಮನ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು. ಅದು ಸದ್ಯಕ್ಕಂತೂ ನಿಲ್ಲುವುದಿಲ್ಲ. ಚಿಕ್ಕಪ್ಪ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದ. ನಮ್ಮ ಹಣೆ ಬರದಲ್ಲಿ ಇದೆ ಅಂದರೆ ಏನು ಮಾಡಲು ಸಾಧ್ಯ? ಜೀವನದಲ್ಲಿ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ ಎಲ್ಲರನ್ನೂ ಒಟ್ಟಿಗೆ ಕಳೆದುಕೊಂಡು ತುಂಬ ಕಷ್ಟಪಟ್ಟು ಬಂದಿದ್ದೇನೆ. ಆದರೂ ಕೂಡ ಆಡಿಕೊಳ್ಳುವವರ ಎದುರುಗಡೆ ಕೆಳಗೆ ಬೀಳಬಾರದು ಅಂತ ಹಗಲು ರಾತ್ರಿ ಅನ್ನದೇ ದುಡಿದಿದ್ದೆ. ಆದರೆ ನೆಮ್ಮದಿ ಸಿಕ್ಕಿಲ್ಲ, ಬರೀ ನೋವು ಅಂತ ಹೇಳಿದರು. ದಮಯಂತಿ ಮತ್ತು ವಿಕ್ರಮ್ನ ರೂಮಿನಿಂದ ಯಾವುದೇ ಶಬ್ದ ಬರುತ್ತಿಲ್ಲ. ಅದರಿಂದ ಶಾಂತಿ ಅಂದುಕೊಂಡಳು ಇಬ್ಬರು ಮಲಗಿರಬಹುದೇನೋ ಅಂತ. ಸ್ವಲ್ಪ ಹೊತ್ತಿಗೆ ಯೋಚಿಸುತ್ತಾಳೆ, ಅಕಸ್ಮಾತ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಬಿಟ್ಟಿದ್ದರೆ? ಈ ಮಾತನ್ನು ನೆನೆಸಿಕೊಂಡು ಅವಳಿಗೂ ಕೂಡ ನಾಚಿಕೆ ಆಯಿತು. ಅಯ್ಯೋ, ಮಕ್ಕಳಲ್ಲವೇ, ಈ ವಯಸ್ಸಿನಲ್ಲಿ ಅಲ್ಲವೇ ಚೆನ್ನಾಗಿ ಇರುವುದು ಅಂತ ತನ್ನ ರೂಮಿಗೆ ಹೋದಳು. ಇಲ್ಲಿ ವಿಕ್ರಮ್ ಇನ್ನೂ ಕೂಡ ಬಿಡುತ್ತಿಲ್ಲ. ಅವಳನ್ನು ಅವಳ ತೊಡೆಗಳ ಮೇಲೆ ಅವನ 2 ಬಲಿಷ್ಠವಾದ ಕಾಲುಗಳನ್ನು ಇಟ್ಟಿದ್ದಾನೆ. ಕೇವಲ ಇಟ್ಟಿಲ್ಲ, ಅವಳು ಎದ್ದು ಹೋಗಬಾರದು ಅಂತ. ಅವಳಿಗೆ ಕೋಪ ಜಾಸ್ತಿ ಆಗುತ್ತಿದೆ ಇವನದು ಅಂತ. ನಾನು ಎಂದಿಗೂ ಕ್ಷಮಿಸುವುದಿಲ್ಲ ಇವನನ್ನು. ಎಷ್ಟು ಕಷ್ಟ ಕೊಡುತ್ತಿದ್ದಾನೆ. ಒಂದು ಬಾರಿ ಬಿಟ್ಟಿದ್ದರೆ ನಾನು ಹೋಗಿ ಮಲಗುತ್ತಿದ್ದೆ, ಬಟ್ಟೆ ಬದಲಾಯಿಸಿ. ಆದರೆ ಏನೋ ಅಮರ ಪ್ರೇಮಿಯ ರೀತಿ ಹಾಡುತ್ತಾನೆ. ನಾನಿಲ್ಲದೆ ಅವನು ಬದುಕುವುದೇ ಇಲ್ಲ ಅನ್ನುವ ರೀತಿ. ಈ ರೀತಿಯ ಹುಡುಗರನ್ನು ನಾನು ನಮ್ಮ ಬೀದಿಯಲ್ಲಿ ಎಷ್ಟು ಜನರನ್ನು ನೋಡಿದ್ದೆ. ಪ್ರತಿಯೊಬ್ಬರೂ ಕೂಡ ನೀನಿಲ್ಲದೆ ನಾನು ಇರುವುದಿಲ್ಲ ಅಂತ ಹೇಳುತ್ತಿದ್ದರು. ಆ ನಂತರ ನಾನು ಈಗಲೇ ಮದುವೆ ಆಗೋಣ ನಡಿ ಅಂದರೆ ಬೇಡ, ರೂಮಿಗೆ ಹೋಗೋಣ, ಆ ನಂತರ ಮದುವೆ ಅಂತ ಹೇಳುತ್ತಿದ್ದರು. ಇನ್ನು ಕೆಲವರು ಹೇಳುತ್ತಿದ್ದರು, ಮೊದಲು ಮಗು ಮಾಡಿಕೊಂಡು ಬಿಡೋಣ, ಆನಂತರ ಅಪ್ಪ ಅಮ್ಮ ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ, ಆಗ ಅವರೇ ಮದುವೆ ಮಾಡುತ್ತಾರೆ ಅಂತ. ಪ್ರತಿದಿನವೂ ನನಗೆ 2-3 ಲವ್ ಲೆಟರ್ ಬರುತ್ತಿತ್ತು. ಕೆಲವೊಮ್ಮೆ ಚಿಕ್ಕಮ್ಮ ಮತ್ತು ಅಕ್ಕನ ಕೈಗೆ ಸಿಕ್ಕಿದರೆ ಮನೆಯಲ್ಲಿ ಆ ವಿಷಯವನ್ನು ಹಿಡಿದುಕೊಂಡು ದೊಡ್ಡ ಜಗಳ ಮಾಡುತ್ತಿದ್ದರು. ನನ್ನ ಸೌಂದರ್ಯಕ್ಕೆ, ನನ್ನ ಮನಸ್ಸಿಗೆ, ನನ್ನ ಅಮಾಯಕತ್ವಕ್ಕೆ ಮನಸೋತು ಯಾರೂ ನನ್ನನ್ನು ಮದುವೆ ಆಗುವುದಿಲ್ಲ. ಕೇವಲ ನನ್ನ ಚರ್ಮಕ್ಕೆ ಮಾತ್ರ ಅವರು ಇಷ್ಟಪಡುವುದು. ಒಂದು ಬಾರಿ ಬಳಸಿದ ಮೇಲೆ ಆನಂತರ ಎಸೆಯುತ್ತಾರೆ. ಆ ರೀತಿಯ ವಸ್ತು ನಾನಲ್ಲ. ದೇವರ ತಲೆ ಮೇಲೆ ಇರಬೇಕಾದ ಹೂವೇ ಹೊರತು ತೊಟ್ಟಿಯಲ್ಲಿ ಇರಬೇಕಾದ ಕಸ ಅಲ್ಲ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಂಡಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.